ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಪ್ರೇಮ ಕಾವ್ಯದ ಲವ್ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹ ರಾಮ್ಗೆ ಕಾಲ್ ಮಾಡಿ ತುಂಬ ಹಿಂಸೆನೆ ಮಾಡ್ತಿರ್ತಾಳೆ. ಏನು ಮನೇಲಿ ಆರಾಮಾಗಿ ಕೂತಿದ್ಯಾ, ಏನು ಹಾಸ್ಪಿಟಲ್ ಬಂದಿಲ್ಲ, ಪೇಷಂಟ್ ಎಲ್ಲ ಆಯ್ತಿದ್ದಾರೆ, ಮೆಡಿಕಲ್ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ಯಾ ಗೊತ್ತು ತಾನೆ, ಬನ್ನಿ ಬೇಗ ಅಂತ ಹೇಳ್ತಾರೆ. ಏನು ನಾನೊಬ್ಬನೇ ಡಾಕ್ಟರ್ನ ಇರೋದು ಅಂತ ಹೇಳ್ತಾರೆ. ಹೌದು, ನೀನೊಬ್ಬನೇ ಡಾಕ್ಟರ್ ಇರೋದು, ಸೊ ನೀನು ಬರಲೇಬೇಕು ಈ ಕೂಡಲೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೋಗೋಕ್ಕೆ ಅಂತ ರೆಡಿ ಆಗ್ತಾ ಇರಬೇಕಾದ್ರೆ ಪ್ರೇಮ ಹಾಲು ತೊಗೊಂಡು ಬರ್ತಾನೆ. ರಾಮ್ ಏನಿದು ಇಷ್ಟೊತ್ತಲ್ಲಿ ಹೋಗ್ತಿದ್ಯಾ? ಹೌದು, ಸ್ವಲ್ಪ ಹಾಸ್ಪಿಟಲಿಂದ ಕಾಲ್ ಬಂದಿತ್ತು, ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನಿದು ಅಂತ ಕೇಳ್ತಾಳೆ. ಇಲ್ಲ, ಪ್ರೇಮನೇ ಬೇಕು ಅಂತ ಹೀಗೆಲ್ಲ ಮಾಡಿದಳಲ್ವಾ ಅಂತ ಹೇಳ್ತಾರೆ. ಇರಲಿ ಬಿಡು, ಪೇಷಂಟ್ಸ್ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಆಮೇಲಿಂದ ಹೋಗ್ತಾಳೆ. ಆಗ ಪ್ರೇಮ ನಿನಗೆ ಸರಿಯಾಗಿ ಮಾಡ್ತೀನಿ ತಡಿಯೇ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ರೂಮಲ್ಲಿ ಪಂಚಮಿ ಫಸ್ಟ್ ನೈಟ್ಗೆ ಅಂತ ರೆಡಿ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಫುಲ್ ಹಾಳು ಮಾಡಿರ್ತಾಳೆ. ಆಗ ಕಿಟ್ಟಿ ಬರ್ತಿದ್ಯೇ, ಏನೇ ಇದು, ನಾನು ಫಸ್ಟ್ ನೈಟು ಅಂತ ಬಂದಿನಿ, ಈಗೆಲ್ಲ ಮಾಡಿದ್ಯಾ ಅಂತ ಹೇಳ್ತಾಳೆ. ಆಗ ನೆನ್ಸ್ಕೊತಾರೆ, ಒಂದು ನಿಮಿಷ ನಾನು ಬುದ್ಧಿ ತೋರಿಸ್ಬಾರ್ದಲ್ವ, ಅಕ್ಕ ಹೇಳಿದಾಳೆ ಅವಳ ಹತ್ರ ನೈಸಾಗಿ ಮಾತಾಡು, ಆಮೇಲೆ ನಿನ್ನ ಮೇಲೆ ಅವಳು ಬೀಳಂಗೆ ಮಾಡು ಅಂತ ಹೇಳಿದಾಳೆ. ಇರಲಿ ಕಿಟ್ಟಿ, ನಾಟಕ ನಿಂಗೇನು ಹೊಸ್ತಲ್ಲ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಕಿಟ್ಟಿ ಪಂಚಮಿ ಹತ್ರ ಬಂದು ಉಮ್ಬಿಡ್ತಾಳೆ. ಆಗ ಪಂಚಮಿ, ಹೇ ದೂರ ಹೋಗು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಪಂಚಮಿ, ಭಯ ಆಯಿತಾ? ನಾನು ನಿನ್ನ ಗಂಡ ಅಲ್ವಾ, ಯಾಕೆ ಇಷ್ಟು ಭಯ ಪಡ್ತಾ ಇದೆಯಾ? ಏನು ಭಯ ಪಡಬೇಡ ಆಯಿತಾ, ನಾನಿದ್ದೀನಿ ನಿನ್ನ ಜೊತೆಗೆ, ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ. ನಾನು ನಮ್ಮ ಅಕ್ಕನ ಈ ಮನೆ ಮರ್ಯಾದೆ ಉಳ್ಸೋಕ್ಕೆ ಅಂತ ಮದುವೆ ಆದೆ, ನೀನು ಅಕ್ಕನ ಜೀವ ಉಳ್ಸೋಕ್ಕೆ ಅಂತ ಮದುವೆ ಆದೆ, ಇದರಲ್ಲಿ ಏನು ತಪ್ಪಿದೆ ಆಯಿತಾ? ಸ್ವಲ್ಪ ಅರ್ಥ ಮಾಡ್ಕೊ, ಅಳ್ಬೇಡ ಈಗೆಲ್ಲ ಆಯಿತಾ, ಆರಾಮಾಗಿಡು. ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ರಾಣಿ ಥರ ನೋಡ್ಕೊತೀನಿ ಆಯಿತಾ. ನಂದು ಇನ್ನೇನು ಕೆಲಸ ಇಲ್ಲ, ನೀನು ನೋಡ್ಕೊಳ್ಳೋದೇ ಯಾವಾಗ್ಲೂ ನನ್ನ ಕೆಲಸ. ಯಾಕೆ ನಾನು ಅಷ್ಟೊಂದು ಕೆಟ್ಟವನು ಅಂತ ಅನಿಸ್ತಿದ್ಯಾ? ಒಂದೇ ಒಂದು ಚಾನ್ಸ್ ಕೊಡು ಪಂಚಮಿ, ನಿನಗೆ ನಾನು ಒಳ್ಳೆಯವನು ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ. ಆಗ ಪಂಚಮಿ ದೂರ ಹೇಳ್ತೀನಿ, ಹೇ ದೂರ ಹೋಗು, ನೀನು ನನ್ನನ್ನು ಮುಟ್ಬೇಡ ಅಂತ ಹೇಳ್ತಾರೆ. ನೀನು ಯಾವತ್ತೂ ನನ್ನ ಗಂಡ ಆಗಲ್ಲ, ನಾನು ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ನಾನು ಪ್ರೀತಿಸಿದ್ದು ಆ ಚೇತನ್ನ ಆಯಿತಾ, ಅವನೇ ನನ್ನ ಗಂಡ, ಅವನೇ ನನಗೆಲ್ಲ ಆಯಿತಾ. ನಾನು ನಿನ್ನನ್ನು ಯಾವತ್ತೂ ಕೂಡ ಒಪ್ಪಲ್ಲ ಅಂತ ಹೇಳ್ತಾರೆ. ಯಾಕೆ ಪಂಚಮಿ ಹೀಗೆಲ್ಲ ಹೇಳ್ತಿದ್ಯಾ? ಏನು ಅಚ್ಚಾತಿರುವಾಗಿ ಇದೆಲ್ಲ ನಡೆದೋಗಿದೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲ ಹೋಗು, ನಮ್ಮ ಮನೇಲೂ ಕೂಡ ನೀನಂದರೆ ಯಾರಿಗೂ ಇಷ್ಟ ಇಲ್ಲ, ಇಲ್ಲಿ ಯಾರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ನೀನು ಯಾಕೆ ನನ್ನ ಜೊತೆ ಬಂದಿದ್ಯಾ? ದಯವಿಟ್ಟು ನೀನು ಇಲ್ಲಿಂದ ಆಚೆ ಹೋಗು ಮೊದಲು ಅಂತ ಹೇಳ್ಬಿಟ್ಟು ಜೋರಾಗಿ ಪಾಪ ಅಳ್ತಾ ಇರ್ತಾಳೆ. ಆಗ ಕಿಟ್ಟಿ ಬೇಕು ಅಂತೇನೆ, ಇರಲಿ ಬಿಡು ಪಂಚಮಿ, ಆಯಿತು, ನೀನು ತುಂಬ ಸುಸ್ತಾಗಿದೆಯಾ, ಮಲ್ಕೊ ಆಯಿತಾ, ನಾನು ಎಲ್ಲೂ ಹೋಗಲ್ಲ, ನಿನ್ನ ಗಂಡ ನಾನು ನಿನ್ನ ಜೊತೆ ಇದ್ದೀನಿ, ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ, ಮಾತು ಕೊಟ್ಟಿದ್ದೀನಲ್ವಾ, ನನ್ನನ್ನು ಬಿಟ್ಟೋಗು ಅಂತ ಹೇಗೆ ಹೇಳ್ತಿದ್ಯಾ ಆಯಿತಾ? ನಾನು ಬಿಟ್ಟೋಕ ನಿನ್ನನ್ನು ಮದುವೆ ಆಗಿರೋದು, ಅಗ್ನಿಸಾಕ್ಷಿಯಾಗಿ ನಾನು ನಿನ್ನನ್ನು ಮದುವೆ ಆಗಿದ್ದೀನಿ. ಆಗ ಪಂಚಮಿ ತಲೆಗೆ ಎಣ್ಣೆ ಚಿಟ್ಕೊಂಡು, ಅಯ್ಯೋ ನಿನಗೆ ಹೇಗೆ ಹೇಳೋದು ನಾನು, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಅಂತ ಕೇಳ್ತಿರ್ತಾಳೆ. ನಾನು ನಿನ್ನ ಬಿಡೋಕೆ ಪಂಚಮಿ ಮದುವೆ ಆಗಿರೋದು ಅಂತ ಹೇಳ್ತಾರೆ. ಇಲ್ಲ, ನೀನು ಬಿಡೋಕ್ಕೇನೆ ಮದುವೆ ಆಗಿರೋದು ಆಯಿತಾ, ಜೀವನ ಪರ್ಯಂತ ನಾನು ಕಿಂಗ್ ಥರ ಇರಬೇಕು, ಅದಕ್ಕೆ ನೀನು ಮದುವೆ ಆಗಿರೋದು ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ಪ್ರೇಮ ಸ್ನೇಹಗೆ ಕಾಲ್ ಮಾಡ್ತಾಳೆ. ಆಗ ಸ್ನೇಹ, ವಾವ್ ಪ್ರೇಮ, ಏನು ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ಯಾ, ಅಂದ್ಕೊಂಡೆ ನಿನ್ನ ಗಂಡ ಬಂದ ತಕ್ಷಣ ಕಾಲ್ ಮಾಡ್ತೀಯ ನೀನು ಅಂತ ಅನ್ಕೊಂಡೆ, ಅಷ್ಟು ಬೇಗ ಕಾಲ್ ಮಾಡಿದೆ. ಏನೇ ಬೇರೆಯವ್ರ ಗಂಡತಿರ್ನ ನೀನು ಪೀಡಿಸ್ತಾ ಇದ್ರೆ ನಿನಗೆ ತಿಂದಿದ್ದನ್ನು ಅರ್ಗಲ್ವಾ? ಬೇರೆಯವ್ರ ಗಂಡತಿರ್ ನಾನು ಯಾಕೆ ಪೀಡಿಸೋಣ? ನೀನು ಕಣೆ ಬಂದಿರೋದು, ನಾನು ಪ್ರೀತಿಸ್ತಿದ್ದ ರಾಮ್ನ ನನ್ನಿಂದ ಕಿತ್ಕೊಂಡಿದ್ಯಾ? ಸುಮ್ಮನೆ ಹೇಳ್ತಾ ಇದ್ದೀನಿ ಈಗಲೇ, ಗೊತ್ತಾಯ್ತಾ? ನೀನು ರಾಮ್ನಿಂದ ದೂರ ಹೋದರೆ ಸರಿಯಾಯಿತು. ಏನು ಅನ್ಕೊಂಬಿಟ್ಟಿದ್ಯಾ? ಇದೆಲ್ಲ ನೀನೇ ಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಲ್ವಾ? ಹೌದು, ನಾನೇ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವ್ನು ನಮ್ಮ ಹಾಸ್ಪಿಟಲ್ಗೆ ಅಷ್ಟು ಲಾಸ್ ಮಾಡಿದ್ದಾನೆ, ಮೆಡಿಕಲ್ ಕ್ಯಾಂಪು, ಅದೇನು ಮಾಡಿದ್ದಾನೋ ಮಾಡಲಿ, ಅದಕ್ಕೆಲ್ಲ ಸರಿಯಾದ ಉತ್ತರ ಕೊಡ್ತೀನಿ ಕಣೆ, ಚಕ್ರ ಬಡ್ಡಿ ಕೊಡ್ತೀನಿ. ಹೇ ಗುಗ್ಗು, ಅದೇನು ಸ್ಕ್ಯಾಮ್ ಅಂತ ನಿನಗೆ ಗೊತ್ತಾ? ಅದೆಲ್ಲ ನೀನು ಏನು ಮಾಡಿದ್ಯಾ ಅಂತ, ಅದೆಲ್ಲ ಏನೇ ಇದ್ದರೂ ಕೂಡ ನಾನು ನಿನಗೆ ಚಕ್ರ ಬಡ್ಡಿ ಸಮೇತ ಕೊಡ್ತೀನಿ ಕಣೆ. ನಾನು ಯಾವತ್ತೂ ನನ್ನ ಉಸಿರು ಇರೋವರೆಗೂ ಕೂಡ ನನ್ನ ರಾಮ್ನ ನಿನಗೆ ಬಿಟ್ಕೊಡಲ್ಲ ಕಣೆ, ಗೊತ್ತಾಯ್ತಾ? ಈಗ ಬೇರೆಯವ್ರ ಗಂಡಿರನ್ನ ನೀನು ಮೊದಲು ಬಿಡೋದನ್ನ ಕಲಿ ಆಯಿತಾ, ಅದನ್ನ ಬಿಟ್ಟು ಹೀಗೆ ಬೇಕು ಅಂತ ಆ್ಯಕ್ಟಿಂಗ್ ಮಾಡಿ ಅವ್ರನ್ನ ಬುಟ್ಟಿ ಬೀಳ್ಸ್ಕೊಳ್ಳೋಕ್ಕೆ ಅಂತ ಮಾಡಬೇಡ ಅಂತ ಹೇಳ್ತಾರೆ. ಆಗ ಪ್ರೇಮ ಚೆನ್ನಾಗಿ ಅವಳಿಗೆ ಟಾಂಗ್ ಕೊಡ್ತಾ ಇರ್ತಾಳೆ. ಆಗ ಸ್ನೇಹ ಸಿಟ್ಟು ಬಂದು ಹಾಗೆ ಒಂದು ಶೀಟಿಗೆ ಹೊಡಿತಾಳೆ. ಈಗೇನೋ ಸೌಂಡ್ ಬಂತಲ್ಲ, ಹಾಗೆ ನಿನ್ನ ಒಂದು ಬದುಕನ್ನ ನೀನು ಕಳ್ಕೊತಾ ಹೋಗ್ತೀಯ, ನೀನು ಇದೇ ಥರ ನೀನು ಎಲ್ಲರ ಮೇಲೂ ದ್ವೇಷ ಸಾಧಿಸ್ತಿದ್ದಾರೆ ನೋಡು, ನಿನಗೆ ಸರಿಯಾಗಿ ಪೆಟ್ಟು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಇಡ್ತಾಳೆ. ಇನ್ನೊಂದು ಕಡೆ ಕಿಟ್ಟಿ ಪಂಚಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಯಾಕೆ ಪಂಚಮಿ ಇನ್ನೂ ಅಳ್ತಿದ್ಯಾ? ಹೋಗು ಮಲ್ಕೋಗು, ಸುಸ್ತಾಗಿದೆ ಆಯಿತಾ, ನನಗೊಂದು ಅವಕಾಶ ಕೊಡು ಆಯಿತಾ, ನಾನು ನಿನ್ನ ಗಂಡ ಅಲ್ವಾ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಪಂಚಮಿ ಆಯಿತಾ, ನೀನು ನಾ ಮನೇನ ಎಲ್ಲನೂ ಕೂಡ ನಾನು ನೋಡ್ಕೋತೀನಿ, ಸ್ವಲ್ಪ ದಿವಸ ಕಷ್ಟ ಆಗುತ್ತೆ ಆಯಿತಾ, ಅಡ್ಜಸ್ಟ್ ಮಾಡ್ಕೊ ಆಯಿತು, ನೀನು ಹೇಳೋವರೆಗೂ ನಾನು ನಿನ್ನನ್ನು ಮುಟ್ಟಲ್ಲ ಆಯಿತಾ, ನಿನ್ನ ಎರಳು ಕೂಡ ನಾನು ಸೋಕೋಕ್ಕೆ ನಾನು ಬಿಡಲ್ಲ ಆಯಿತಾ, ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಇರ್ತೀನಿ ಅಂತ ಹೇಳ್ತಾರೆ. ಆಗ ಪಂಚಮಿ, ಅಯ್ಯೋ ದೇವ್ರೇ, ನಿಂಗೆ ಎಷ್ಟು ಸಲ ಹೇಳೋದು, ಇವ್ನಿಗೆ ಹೇಳಿದ್ರೆ ಅರ್ಥನೇ ಆಯ್ತಲ್ವಲ್ಲಪ್ಪ ಅಂತ ಹೇಳ್ತಾನೆ. ಸರಿ ಆಯಿತು, ನೀನು ಮಲ್ಕೋ, ನಾನು ಇಲ್ಲೇ ಮಲ್ಕೋತೀನಿ, ಏನು ಭಯ ಪಡಬೇಡ ಅಂತ ಹೇಳ್ತಾನೆ. ರಾಮ್ಗೆ
ಹಾಸ್ಪಿಟಲ್ ಇರ್ತಾನೆ ಒಂದು ಕಾಲ್ ಬರುತ್ತೆ, ಪ್ರೇಮ ರಾಮ್ ಅಂತ ಹೇಳ್ತಾರೆ. ಏನು ಪ್ರೇಮ ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ? ಇದೆಲ್ಲ ಬೇಕು ಅಂತಲೇ ಸಂಚು ಮಾಡ್ತಿದ್ದಾಳೆ ಸ್ನೇಹ. ಅದು ನನಗೂ ಗೊತ್ತಲ್ಲ ಪ್ರೇಮ, ನಾನು ಅವಳಿಗೆ ಕಾಲ್ ಮಾಡಿದ್ದೆ ಅವಳಿಗೆ ಯಾಕೆ ಕಾಲ್ ಮಾಡೋಕ್ಕೋಗಿದೆ? ಇಲ್ಲಿ ಸಲ್ಲಿದ್ದ ಏನೇನೋ ಅವಳು ಇನ್ನೂ ಕೆಲಸ ಹೇಳ್ತಾಳೆ ಸ್ನೇಹ, ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ನೀನು ಯಾಕೆ ಅವಳಿಗೆ ಕಾಲ್ ಮಾಡೋಕ್ಕೋಗಿದೆ? ಅವಳು ಇನ್ನೂ ಉರ್ಕೋತಾಳೆ. ನಿನ್ಗೆ ಯಾಕೆ ಪ್ರೇಮ ಅವಳಿಗೆ ಕಾಲ್ ಮಾಡೋಕ್ಕೋಗಿದೆ? ನೋಡು ಅವಳಿಗೆ ಇಲ್ಲಿ ಸಲ್ಲಿದ ಕಾಟ ಕೊಡ್ತಾಳೆ, ಇವಾಗ ಆಗಲೇಬೇಕು ಅಂತಲೇ ಅವಳು ಏನೇನೋ ಕಾಟ ಕೊಡ್ತಿದ್ದಾಳೆ ಅಂತ ಹೇಳ್ತಾರೆ. ಕರೆಕ್ಟ್ ಟೈಮ್ಗೆ ಸ್ನೇಹ ಬರುತ್ತೆ. ಡಾಕ್ಟರ್ ರಾಮ್, ಏನಿದು ಫೋನಲ್ಲಿ ಮಾತಾಡಿಕೊಂಡು ಕೂತಿದ್ದೀರಲ್ಲ, ಅಲ್ಲಿ ಪೇಷಂಟ್ಗಳು ಕಾಯ್ತಿಲ್ವಾ? ಅದು ಮನೆಯಿಂದ ಕಾಲ್ ಬಂದಿತ್ತು ಸ್ನೇಹ ಅಂತ ಹೇಳ್ತಾರೆ. ಮನೆಯಿಂದ ಕಾಲ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹಾಸ್ಪಿಟಲ್ಗೆ ಬಂದಮೇಲೆ ಫೋನ್ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ರಾಮ್ ಹಾಗೆ ಕೇಳಿಸ್ಕೊತಾ ಇರ್ತಾಳೆ ಫೋನಲ್ಲಿ. ಪ್ರೇಮಂಗೆ ತುಂಬ ಬೇಜಾರಾಗ್ತಿರುತ್ತೆ. ಬನ್ನಿ ನನ್ನ ಕ್ಯಾಬಿನ್ಗೆ, ಆ ಫೈಲ್ಸ್ ಎಲ್ಲ ತೊಗೊಂಡು ನನ್ನ ಕ್ಯಾಬಿನಿಗೆ ಬನ್ನಿ. ಹಾಗೆ ಬರಬೇಕಾದ್ರೆ ಫೋನೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ನನ್ನ ಕ್ಯಾಬಿನಿಗೆ ಬನ್ನಿ, ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿ ಹೋಗ್ತಾಳೆ. ಆಗ ಪ್ರೇಮಂಗೆ ತುಂಬಾ ಬೇಜಾರಾಗುತ್ತೆ. ಎಲ್ಲ ನನ್ನ ಗಂಡಂಗೆ ಅಷ್ಟೊಂದು ಕಾಟ ಕೊಡ್ತಾ ಇದೆಯಾ ನೀನು? ನೋಡು ನಿನಗೆ ಮಾಡ್ತೀನಿ, ಸರಿಯಾಗಿ ಪೆಟ್ಟೆ ಕೊಡ್ತೀನಿ ಕಣೆ. ನೀನು ಮಾಡಿರೋಂಥ ಸ್ಕ್ಯಾಮಲ್ಲಿ ನನ್ನ ಗಂಡನಿಂದ ಹೊರಗಡೆ ತಂದೇ ತರ್ತೀನಿ ನೋಡು ಅಂತ ಹೇಳ್ಬಿಟ್ಟು ಪ್ರೇಮ ಮಾತಾಡ್ತಿರ್ತಾರೆ. ಇವಳನ್ನ ಹೀಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಪಾಪ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಮಲ್ಕೊಂಡಿರಲ್ಲ. ಅದೇ ಟೈಮ್ಗೆ ಕಾವ್ಯ ಬರ್ತಾಳೆ. ಮಹಾದೇವ ಯಾಕೆ ಇನ್ನೂ ಮಲಗಿಲ್ವಾ? ಏನಂತ ಮಲಗಲಿ ಕಾವ್ಯ? ಕಣ್ಣು ಮುಚ್ಚಿದ್ರೆ ಸಾಕು ಆ ಮದುವೆ ಮಂಟಪದಲ್ಲಿ ನಡೆದಂತಹ ಗಲಾಟೆಗಳು, ಪಂಚಮಿ ಅವಳು ಆ ಚೇತನ್ ಬೇಡ್ಕೊಂಡಿದ್ದು, ಆ ಗರುಡ ಮಲ್ಲಿ ಗಲಾಟೆ ಮಾಡಿದ್ದು ಅದೇ ನೆನಪರ್ತಿದೆ ನನಗೆ. ಮಲ್ಕೊಂಡ್ರೆ ಏನು ಎದೆ ಒಳಗೆ ಚೇಳು ಬಿಟ್ಟಂಗೆ ಆಗ್ತಿದೆ ಕಾವ್ಯ, ಇನ್ನು ಎಲ್ಲಿ ನಿದ್ದೆ ಬರಲಿ? ನನ್ನ ತಂಗಿಯಲ್ಲಿ ಅಳ್ತಾ ಕೂತವಳೆ ಅಂತ ಹೇಳ್ತಾರೆ. ಯಾಕೆ ಮಹಾದೇವ ನಿನ್ನನ್ನು ಸಮಾಧಾನ ಪಡ್ಕೊ ಅಂತ ನನಗೆ ಹೇಳೋಕ್ಕಾಗಲ್ಲ. ನೀನೇ ಹೀಗಿದ್ಬಿಟ್ರೆ ಮನೆಯವರೆಲ್ಲರೂ ಹೇಗೆ ಸಂಭಾಳಿಸ್ತೀಯ? ಅವರೆಲ್ಲರಿಗೂ ಹೇಗೆ ಧೈರ್ಯ ಹೇಳ್ತೀಯ? ಸ್ವಲ್ಪ ಧೈರ್ಯ ತಗೋ ಅಂತ ಹೇಳ್ತಾರೆ. ಇಲ್ಲ ಕಾವ್ಯ, ನನಗೆ ಆಗ್ತಿಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನಗೆ ಆ ಪಂಚಮಿ ಅಳುನ ನನಗೆ ನೋಡೋಕ್ಕಾಗ್ತಿಲ್ಲ. ಪಂಚಮಿಗೆ ಒಂದು ಸ್ವಲ್ಪ ಕೂಡ ಏಟಾಗಿದ್ರು ಕೂಡ ನಾನು ಓಡಿ ಬರ್ತಾಯಿದ್ದೆ. ಅವಳಿಗೊಂಚೂರು ನೋವಾಗ್ದಂಗೆ ನೋಡ್ಕೊತಿದ್ದೆ. ಈಗ ಅವಳ ಜೀವನನೇ ಸರಿ ಮಾಡೋಕ್ಕಾಗ್ದೇ ಇಲ್ವಲ್ಲ ಕಾವ್ಯ. ನನ್ನ ಹೆಸರಿಗೆ ಮಹಾದೇವ ಅಂತ ಹೆಸರಿಟ್ಟಾರೆ, ಆದರೆ ಮಹಾದೇವ ಅಂತ ಹೆಸರಿಟ್ಕೊಂಡು ಏನು ಕೂಡ ನಾನು ಅವಳಿಗೆ ಒಳ್ಳೇದು ಮಾಡೋಕ್ಕಾಗ್ತಿಲ್ಲ ಕಾವ್ಯ. ನನಗೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಯಾಕಾದರೂ ಬದುಕಿದ್ದೀನೋ ಅಂತ ಅನ್ನಿಸ್ತಿದೆ, ಅಷ್ಟು ಸಂಕಟ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಕಾವ್ಯ ಬಂದು ಸಮಾಧಾನ ಮಾಡ್ತಾರೆ. ಯಾಕೆ ಹೀಗೆ ಮಾತಾಡ್ತೀಯ? ನೀನು ಹೀಗೆ ಇಷ್ಟೊಂದು ಸಂಕಟ ಪಟ್ಬಿಟ್ರೆ ಪಂಚಮಿಗೆ ಅನ್ಯಾಯ ಮಾಡಿರೋರನ್ನ ಹುಡ್ಕೋದು ಹೇಗೆ? ನಾನು ನಿನ್ನ ಜೊತೆ ಇದ್ದೀನಿ ಆಯಿತಾ? ಅಳ್ಬೇಡ, ಬೇಜಾರು ಮಾಡ್ಕೋಬೇಡ. ನಾನು ಯಾರಿದ್ದಾರೆ ಏನು ಅಂತ ಕಂಡುಹಿಡಿಯೋಣ. ಈಗ ಪಂಚಮಿ ಜೀವನನ ಸರಿ ಮಾಡೋಣ. ಎಲ್ಲಿ ಸರಿ ಮಾಡೋಕ್ಕಾಗುತ್ತೆ ಕಾವ್ಯ? ಒಂದು ಸಲ ಆದಮೇಲೆ ಮುಗ್ದೋಯ್ತು, ಇನ್ನೆಲ್ಲಿ ಸರಿ ಮಾಡೋಕ್ಕಾಗುತ್ತೆ? ಒಂದು ಸಲ ಮದುವೆ ಆದಮೇಲೆ ಆ ಕಿಟ್ಟಿ ಪಂಚಮಿಗೆ ತಾಳಿ ಕಟ್ತಿದ್ರೆ ನನಗಂತೂ ಎಷ್ಟು ಕೆಟ್ಟ ಕೋಪ ನನಗೆ ಹುಕ್ಕಿ ಬರ್ತಿತ್ತು. ಪಂಚಮಿ ಒಂದು ನಿಮಿಷ ನಿಂತ್ಕೊಳ್ಳೋಕ್ಕಾಗಲಿಲ್ವಾ? ಆ ಕಿಟ್ಟಿ ಜೊತೆ ತಾಳಿ ಕಟ್ಟಿಸ್ಕೊಂಡಲ್ಲ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಕೂಡ ಕಟ್ಟಿಸ್ಕೊಂಡ್ಳು. ನನಗಂತೂ ಆಗ್ತಿಲ್ಲ ಕಾವ್ಯ. ಆಯಿತು, ಬೇಜಾರು ಮಾಡ್ಕೋಬೇಡ, ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ, ಹೋಗು ಹೋಗು ಅಂತ ಹೇಳ್ಬಿಟ್ಟು ಮಹಾದೇವನ ಕಳಿಸ್ತಾರೆ. ಆಗ ಕಾವ್ಯ ಯಾರೇ ಆಗಿದ್ರು ಕೂಡ ನಾನಂತೂ ಸುಮ್ಮನೆ ಬಿಡಲ್ಲ, ನಾನು ಮಹಾದೇವನ ಅಷ್ಟು ಗೋಳಿಕೊಂಡಿದ್ರಲ್ವ, ಅದಕ್ಕೆಲ್ಲ ತಕ್ಕ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬೆಳಗ್ಗೆ ಆಗಿದಾಗ ಪಂಚಮಿ ಮಲಗಿರ್ತಾರೆ. ಕಿಟ್ಟಿ ಮೊದಲೇ ಕೆಟ್ಟ ಮನುಷ್ಯ. ಆಗ ಅವ್ಳು ಮಲಗಿರೋದು ನೋಡಿ ಅವಳ ಹತ್ರಕ್ಕೆ ಬರ್ತಾಳೆ. ಪಂಚಮಿ ಮಲಗಿದ್ಯಾ? ಮಲ್ಕೋ, ಸ್ವಲ್ಪ ದಿವಸದಲ್ಲೇ ನೀನು ನನ್ನ ಜೊತೆ ಅಡ್ಜಸ್ಟ್ ಆಗೋಗ್ತೀಯ, ಆಗ ಯಾವಾಗಲೂ ಕೂಡ ನೀನು ನನ್ನ ಜೊತೆನೇ ಇರಬೇಕು, ಹಾಗೆ ಮಾಡ್ತೀನಿ ಕಣೆ, ಯಾವತ್ತಿದ್ರೂ ನೀನು ನನ್ನವಳೆ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಟೈಮಿಗೆ ಕಣ್ಣು ಬಿಟ್ಬಿಡ್ತಾಳೆ. ಆಗ ಹೋಗು ಆಚೆಗೆ ಅಂತ ಹೇಳಿ ದುಪ್ಪಿಟ್ಟು ಭಯ ಪಟ್ಕೊಂಡು ಹಾಗೆ ಕೂತ್ಕೊಂಡು, ಪಂಚಮಿ ಯಾಕೆ ಹೆದರ್ಕೊಂಡ? ನಾನು ನೀನನ್ನು ಹೆದಳ್ಸೋಣ ಅಂತ ಬಂದೆ, ಹೊರಗಡೆ ಎಲ್ಲರೂ ಕಾಯ್ತಿರ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾರೆ. ಹೋಗಿ ನೀನು ಮೊದಲು ಇಲ್ಲಿಂದ ಆಚೆಗೆ ಅಂತ ಹೇಳ್ಬಿಟ್ಟು ದಬ್ಬಿಟ್ಟು ಹೋಗ್ತಾಳೆ. ಹೋಗು, ನಾನು ಮುಟ್ಟಿದ್ರೆ ಚೇನ್ ಮುಟ್ಟಂಗಾಡ್ತೀಯ, ಅದೇ ಆ ಚೇತನ್ ಮುಟ್ಟಿದ್ರೆ ನಿಂಗೆ ಅಹಿತ ಅಲ್ವಾ? ಇದೆಲ್ಲ ಒಂದಲ್ಲ ಒಂದು ಟೈಮ್ ಬಂದೇ ಬರುತ್ತೆ, ಸೇಡ್ ತೀರಿಸ್ಕೋತೀನಿ ಕಣೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲ್ಗೆ ಒಂದು ಅಜ್ಜಿ ಬಂದೇ ಬಿಡ್ತಾರೆ. ಅದು ಸೂಪರ್ ಡೂಪರ್ ಅಜ್ಜಿ ಅಂತಲೇ ಹೇಳ್ಬೋದು. ಅದು ಬೇರೆ ಯಾರೂ ಅಲ್ಲ, ಪ್ರೇಮನೆ ಬೇರೆ ಗೆಟಪ್ನ ಹಾಕ್ಕೊಂಡು ರಾಮ್ ಮೇಲೆ ಬಂದಿರುವಂತಹ ಸ್ಕ್ಯಾಮ್ ವಿಷಯನ ಹೊರಗೆಳಿಬೇಕು, ಅದೇನು ಸಾಕ್ಷಿ ಇದೆ ಅದನ್ನೆಲ್ಲ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಪರ್ ಡೂಪರ್ ಅಜ್ಜಿ ಥರ ವೇಷ ಹಾಕ್ಕೊಂಡು ಕಾಲಿಗೆ ಕಾಲ್ಬಳೆ, ಕಣ್ಣಿಗೆ ಕನ್ನಡಕ, ಈ ಮುದುಕಿ ಸೀರೆ, ಕೈ ಬಾಯಲ್ಲಿ ಕಡ್ಡಿಪುಡಿ ಅದನ್ನೆಲ್ಲ ಹಾಕ್ಕೊಂಡು ಕಾರಲ್ಲಿ ಬಂದು ಹೇಳ್ತಾನೆ. ಏನಪ್ಪ ಇದೇನು ಹಾಸ್ಪಿಟಲು ಅಂತ ಬಂದು ಕೇಳ್ತಾರೆ. ಇದೇ ಹಾಸ್ಪಿಟಲು ದೊಡ್ಡದು ಅಂತ ಹೇಳ್ತಾರೆ. ಆಗ ಆಟೋದವ್ರು, ಅಜ್ಜಿ ಹುಷಾರಾಗಿ ಹೋಗಿ ಬಿದ್ದುಬಿಡ್ತೀರಾ? ನಾನು ಹುಷಾರಾಗೇ ಇದ್ದೀನಪ್ಪ, ನೀನು ಹುಷಾರಾಗಿ ಹೋಗು ಅಂತ ಹೇಳ್ತಾರೆ. ಎಷ್ಟಾಯಿತು ನಿಂದು ದುಡ್ಡು? ಹೇಳಲೇ ಇಲ್ವಲ್ಲ ಅಂತ ಕೇಳ್ತಾರೆ. ನೆತ್ತಿ
ಬಿಸಿಲು ನೆತ್ತಿ ಮೇಲೆ ಉರಿತಾ ಇದೆ, ಬೇಗ ನಾನು ಒಳಗೆ ಹೋಗ್ಬೇಕು ಕಣಪ್ಪ, ದುಡ್ಡು ಎಷ್ಟಾಯಿತು ಅಂತ ಹೇಳು ಅಂತ ಹೇಳ್ತಾರೆ. ಅಜ್ಜಿ ನನಗೆ ದುಡ್ಡು ಬೇಡ, ನೀನು ನಮ್ಮ ಅಜ್ಜಿ ಥರ ಇದೆಯಾ, ನಿನ್ನ ಹತ್ರ ದುಡ್ಡು ತಗೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು, ಬೇಡ ಅಂತ ಹೇಳ್ತಾರೆ. ನಿಂಗೆ ಎಷ್ಟಪ್ಪ ಮಕ್ಕಳು ಅಂತ ಹೇಳ್ತಾರೆ. ಇಬ್ಬರು ಅಂತ ಹೇಳ್ತಾರೆ. ಚೆನ್ನಾಗಿರಪ್ಪ, ನಿನ್ನೊಂದು ಒಳ್ಳೆ ಗುಣಕ್ಕೆ ನೀನು ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಪ್ಪ, ನಿಂಗೆ ಎಲ್ಪ್ ಮಾಡಲಾ ಅಜ್ಜಿ, ಮೇಲ್ಗಡೆ ಕೂರಿಸ್ಬರ್ಲಾ ಅಂತ ಹೇಳ್ತಾರೆ. ಇಲ್ಲ ಬೇಡ ಕಣಪ್ಪ, ನನ್ನ ಕೋಲೇ ನನಗೆ ಆಧಾರ, ನನ್ನ ಕೋಲಿದೆ ಆಯಿತಾ, ನನ್ನ ಕೋಲ್ ಇಟ್ಕೊಂಡು ಗಟ್ಟಿಯಾಗಿ ಹೋಗ್ತೀನಿ. ಯಾರನ್ನು ಕೂಡ ಈ ಕಾಲದಲ್ಲಿ ನಂಬಂಗಿಲ್ಲ ಕಣಪ್ಪ, ನಂಬಿದರೆ ನಮ್ಮನ್ನೇ ಅಲ್ಲಿ ನಡು ನೀರಲ್ಲಿ ಬಿಟ್ಟು ಹೊಂಟೋಯ್ತಿರ್ತಾರೆ. ಹಾಗಾಗಿ ನನ್ನ ಕೋಲೇ ನನಗೆ ನನ್ನ ಸ್ಟ್ರೆಂತು, ನನ್ನ ಕಾಲುಗಳೇ ನನಗೆ ಗಟ್ಟಿಯಾಗಿದ್ದಾವೆ ಆಯಿತಾ, ನೀನು ಹುಷಾರಾಗಿ ಮನೆಗೆ ಹೋಗು, ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಬಂದಿರೋದು ಪ್ರೇಮ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ರೀತಿ ಫುಲ್ಲು ಮೇಕಪ್ ಮಾಡಿಕೊಂಡು ಬಂದಿರ್ತಾಳೆ. ಇದು ಮುಂದಿನ ಸ್ಟೋರಿ ನೋಡೋಣ. ಥ್ಯಾಂಕ್ ಯು.